That is first main multiple choice questions. That first one, a mirror produces direct and enlarged image of an object. The type of mirror and nature of that image is respectively ಅಂತ ಕೇಳಿದ್ದಾರೆ. A mirror, a mirror produces direct and enlarged image. ಈಗ ನಾವು ಪ್ಲೇನ್ ಮಿರರ್ ಅನ್ನ ನೋಡಿದ್ರೆ ನಾವು ಮನೆಯಲ್ಲಿ ಶಿಸ್ತಾಗಿ ಡೈಲಿ ಕೊಡ್ತೀವಲ್ಲ, ಮುಖ ನೋಡ್ಕೊಂಡು ಕೂದಲೆಲ್ಲ ಬಾಚ್ಕೊಂಡು ಮೇಕಪ್ ಎಲ್ಲ ಮಾಡ್ಕೋತೀವಲ್ಲ, ಆ ಮಿರರ್ ಪ್ಲೇನ್ ಮಿರರ್. ಆ ಮಿರರ್ ಅನ್ನ ನೋಡಿದ್ರೆ ಇಟ್ ಆಲ್ಸೋ ಫಾರ್ಮ್ಸ್ ಡಿರೆಕ್ಟ್ ಇಮೇಜ್ ಅಲ್ವಾ. ನಾವ್ ಹೇಗಿದ್ದೀವಿ ಹಾಗೆ ಕಾಣಿಸುತ್ತೆ, ಸ್ಟ್ರೇಟ್ ಇಮೇಜ್ ನೇ ತೋರಿಸುತ್ತೆ. ಇಟ್ ಇಸ್ ನಾಟ್ ಎನ್ಲಾರ್ಜ್ಡ್ ಅಲ್ವಾ. ಕ್ಯಾರೆಕ್ಟರಿಸ್ಟಿಕ್ ಆಫ್ ಪ್ಲೇನ್ ಮಿರರ್ ಅನ್ನ ನೀವು 8th ಅಲ್ಲಿ ಸ್ಟಡಿ ಮಾಡಿದ್ರಿ. ದೇ ಡು ನಾಟ್ ಫಾರ್ಮ್ ಎನ್ಲಾರ್ಜ್ಡ್ ಇಮೇಜ್. ನಾವು ಹೇಗಿದ್ದವು, ಯಾವುದೇ ಆಬ್ಜೆಕ್ಟ್ ಅದ್ರ ಸೈಜ್ ಎಷ್ಟಿದೆನೋ ಅಷ್ಟೇ ಪ್ಲೇನ್ ಮಿರರ್ ಅಲ್ಲಿ ತೋರಿಸಿರುತ್ತೆ. ಬಟ್ ದೇ ಆರ್ ಆಸ್ಕಿಂಗ್ ಅಬೌಟ್ ದ ಮಿರರ್ ಪ್ರೊಡ್ಯೂಸಸ್ ಇರೆಕ್ಟ್ ಅಂದ್ರೆ ಸ್ಟ್ರೇಟ್ ಆಗಿರುವಂತದ್ದು. ಹೇಗಿದೆ ಆಬ್ಜೆಕ್ಟ್, ಈಗ ನಾವು ನೆಟ್ಟಾಗಿ ನಿಂತ್ಕೊಂಡ್ರೆ ನಕಲಿ ಕಾಣ್ಬೇಕು. ಇರೆಕ್ಟ್ ಅಂಡ್ ಲಾರ್ಜ್ image of an object. Then the type of mirror and the nature of that image is respectively. Option A, convex mirror and virtual image. Option B, concave mirror and real image. Option C, convex mirror and real image. Option D, concave mirror and virtual image. See, in convex mirror, always it is diminished image is formed. Convex mirror ಅಲ್ಲಿ ಯಾವಾಗ್ಲೂ ಡಿಮಿನಿಶ್ ಆಗಿರುವಂತಹ ಇಮೇಜ್ ಫಾರ್ಮೇಶನ್ ಆಗಿರುತ್ತೆ. ಸೊ ಉಳಿದಿರೋದು ಯಾವ್ದು ನಮ್ಗೆ, ಕಾನ್ಕೇವ್ ಮಿರರ್. ಓಕೆ, ಕಾನ್ಕೇವ್ ಮಿರರ್, ಇಲ್ಲಿ ಕಾನ್ಕೇವ್ ಮಿರರ್ ಇರುವಂತದ್ದು ಆಪ್ಷನ್ ಬಿ ಅಂಡ್ ಆಪ್ಷನ್ ಡಿ ನೋಡಿದ್ರಿ ನಾವು. ವಾಟ್ ಅಬೌಟ್ ರಿಯಲ್ ಇಮೇಜ್ ಅಂಡ್ ವರ್ಚುವಲ್ ಇಮೇಜ್? ಯಾವಾಗ್ಲೂ ಇರೆಕ್ಟ್ ಆಗಿದ್ರೆ ಇಟ್ ಡು ನಾಟ್ ಫಾರ್ಮ್ ರಿಯಲ್, ಇಟ್ ವಿಲ್ ಫಾರ್ಮ್ ವರ್ಚುವಲ್ ಇಮೇಜ್. ರಿಯಲ್ ಇಮೇಜ್ ಅಂದ್ರೆ ಏನಾಗುತ್ತೆ, ಆಲ್ ದ ರೇಸ್, ಲೈಟ್ ರೇಸ್ ಆಕ್ಚುಲಿ ಕನ್ವರ್ಜ್. ಲೈಟ್ ರೇ ಏನಾಗುತ್ತೆ, ಆಕ್ಚುಯಲ್ ಆಗಿ ಕನ್ವರ್ಜ್ ಆಗಿರುತ್ತೆ. ಬಟ್ ಇನ್ ವರ್ಚುವಲ್ ಇಮೇಜ್ ಲೈಟ್ ರೇಸ್ ಡೈವರ್ಜಸ್ ಬಟ್ ಓನ್ಲಿ ಅಪಿಯರ್ ಟು ಮೀಟ್ ಬಿಹೈಂಡ್ ದ ಮಿರರ್ ಅಂತ ಹೇಳಿರ್ತೀವಿ. ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಡಿ, ದಟ್ ಈಸ್ ಮಿರರ್ ಅಂಡ್ ವರ್ಚುವಲ್ ಇಮೇಜ್. ಸಿ ನೋಡಿ, ಹೋಗಿರೋಂತ ಲೈಟು ವಾಪಸ್ ಬರ್ತಿದೆ, ಇಲ್ಲೂ ಕೂಡ ಹೋಗಿರೋಂತ ಲೈಟ್ ವಾಪಸ್ ಬರ್ತಿದೆ. ದೇ ಆರ್ ಡೈವರ್ಜಿಂಗ್. ಆದ್ರೆ ನಾವೀಗ ಎಕ್ಸ್ಟೆಂಡ್ ಮಾಡಿದ್ರೆ ಇದು ಮಿರರ್ ಹಿಂದೆ ಪಾಯಿಂಟ್ ಅಲ್ಲಿ ಕನ್ವರ್ಜ್ ಆಗಿರ್ತಾರ ಅನ್ಸುತ್ತೆ. ಇದನ್ನ ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಆಕ್ಚುಯಲ್ ಆಗಿ ಈ ರೇಸ್ ಕನ್ವರ್ಜ್ ಆಗ್ತಾ ಇಲ್ಲ, ಅಪಿಯರ್ ಟು ಬಿ ಕನ್ವರ್ಜಿಂಗ್. ಇದನ್ನ ವರ್ಚುವಲ್ ಇಮೇಜ್ ಅಂತ ಕರಿತೀವಿ. Therefore the option D is correct, that is concave mirror and virtual image. You know that concave mirror ಅಲ್ಲಿ enlarged image formation ಆಗ್ತದೆ. ಡೆಂಟಿಸ್ಟ್ ಎಲ್ಲ ಯೂಸ್ ಮಾಡ್ತಾರೆ ಅದು ಕಾನ್ಕೇವ್ ಮಿರರ್. ಅದರಲ್ಲಿ ಹಲ್ಲಿನ ಸಣ್ಣ ಸಣ್ಣ ಪಾರ್ಟ್ ಏನಿದೆ ಅದು ದೊಡ್ಡದಾಗಿ ಕಾಣುತ್ತೆ ಅದು. ಸೊ ಅದು ಹೆಲ್ಪ್ಫುಲ್ ಆಗುತ್ತೆ. Therefore concave mirror and virtual image is the correct option. Thank you.